ಪೋಲ್ ಡೈರಿ ಸಮೀಕ್ಷೆ ಹೇಳ್ತಾ ಇದೆ ಬಿಜೆಪಿ 42ರಿಂದ 50 ಸ್ಥಾನಗಳನ್ನು ಪಡೆಯುತ್ತೆ ಅಂತ. ಪೋಲ್ ಡೈರಿ ಹೊಸದೆಲ್ಲ ಜಾಯ್ನ್ ಆಗ್ತಾ ಇದೆ ಇವಾಗ. 18ರಿಂದ 25 ಕ್ಷೇತ್ರಗಳು ಆಮ್ ಆದ್ಮಿ ಪಾರ್ಟಿಗೆ, 18ರಿಂದ 25 ಕಾಂಗ್ರೆಸ್. ಇದೊಂದೇ ಸಂಸ್ಥೆ ಹೇಳಿರೋದು ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಪೋಲ್ ಡೈರಿ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಇಲ್ಲಿ ಸ್ಪಷ್ಟ ಬಹುಮತ, 42ರಿಂದ 50 ಸ್ಥಾನಗಳು. ರಮೇಶ್ ಬಾಬು ಸರ್, ತಾವೇನು ಹೇಳ್ತೀರಿ? ಈಗ ವೆರಿ ಇಂಪಾರ್ಟೆಂಟ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಇಂಡಿಯಾ ಒಕ್ಕೂಟದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತೆ. ನಿಮ್ಮ ಸ್ಟ್ರೈಕ್ ರೇಟ್ ಪ್ರಮುಖವಾಗಿ ನೀವು 50 ಕ್ಷೇತ್ರದಲ್ಲಿ ಅಥವಾ 100 ಕ್ಷೇತ್ರದಲ್ಲಿ ಗೆದ್ದರೆ ಎಷ್ಟು ವಿನ್ ಆಗ್ತೀರಿ ಅಂತ. ಈಗ ದೆಹಲಿಯ ಪ್ರೆಡಿಕ್ಷನ್ಸ್ಗಳಲ್ಲೂ ಕೂಡ ನಿಮಗೆ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ ಪರ್ಫಾರ್ಮೆನ್ಸ್ ವೈಸ್ ತಾವು ಯಾವ ರೀತಿ ನೋಡ್ತೀರಿ ಸರ್? ಪ್ರಶ್ನೆ ಉತ್ತರ ಎರಡು ತಾವೇ ಕೊಟ್ಟಿದ್ದೀರಾ. ಎಕ್ಸಿಟ್ ಪೋಲ್ಗಳು ಯಾವ ಸ್ಥಿತಿಲಾಯಿತು ಹರಿಯಾಣದಲ್ಲಿನ ಉತ್ತರನ ತಾವು ಕೊಟ್ಬಿಟ್ಟಿದ್ದೀರಾ. ಇಟ್ ಈಸ್ ದ ಎಕ್ಸಿಟ್ ಪೋಲ್. ನಮಗೆ ವಿಶ್ವಾಸ ಇದೆ. ನಾನು ಆಗಲೇ ಹೇಳಿದೆ, ಶೇಕಡವಾರು ಮತ ಏನಿದೆ ನಮ್ಮದು ಹೋಸಲ 4.8. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್ ವೋಟ್ಸ್ ದಿಸ್ ಟೈಮ್. ಅಟ್ ದ ಸೇಮ್ ಟೈಮ್ ಕೆಲವು ಕ್ಷೇತ್ರ ನಾವೇನು ಅಲ್ಲಿ ಮೆಜಾರಿಟಿ ಬರ್ತೀವಿ ಅಂತ ಹೇಳೋದಿಲ್ಲ, ಕೆಲವು ಕ್ಷೇತ್ರ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಮತ್ತು ಇವೇನು ತಾವು ಎಕ್ಸಿಟ್ ಪೋಲ್ ತೋರಿಸ್ತಾ ಇದ್ದೀರಾ, ಕಳೆದ 2020 ದೆಹಲಿ ವಿಧಾನಸಭಾ ಕ್ಷೇತ್ರದ ಎಕ್ಸಿಟ್ ಪೋಲ್ ತಾವು ತೆಗೆದು ನೋಡಿ. ಅವಾಗಲೂ ಸಹ ಒಂದು 3-4 ಸಮೀಕ್ಷೆ ಬಿಜೆಪಿ ಬರುತ್ತೆ ಅಂತ ಹೇಳಿದ್ರು. ಬಿಜೆಪಿ 8ಕ್ಕೆ ಸೀಮಿತವಾಯಿತು. ನೀವು ಹಿಂದೆ ಬಿಜೆಪಿ ತೆಗೆದಾಗ ಅವರು ಯಾವಾಗ 32%ಗಿಂತ ಕಡಿಮೆ ಹೋಗೇ ಇಲ್ಲ ಅವರು. ಒಂದು ನಿಮಿಷ ಈಗ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಕಳೆದ ಪಾರ್ಲಿಮೆಂಟಲ್ಲಿ ನಾವು 7ಕ್ಕೆ ಗೆದ್ದುಬಿಟ್ಟು 50% ವೋಟ್ ಶೇರಿಂಗ್ ಕ್ರಾಸ್ ಆಗಿದ್ದೀವಿ ಅಂತೇಳಿ. ಅದರಿಂದ ಪಾರ್ಲಿಮೆಂಟ್ಗೆ ಹೋಗಿ ಅವಾಗಲೂ 7 ಗೆದ್ದಿದ್ರು. ಬಟ್ ಅಸೆಂಬ್ಲಿಗೆ ಬಂದಾಗ ದ ವೆಂಟ್ ಬ್ಯಾಕ್. ಹಾಗಾಗಿ ಡೆಫಿನೆಟ್ಲಿ ಹೌದು, ಎಸ್. ಹಾಗಾಗಿ ವಿ ಹ್ಯಾವ್ ಟು ವೆಯ್ಟ್. ಎಕ್ಸಿಟ್ ಪೋಲ್ ಆಫ್ ಕೋರ್ಸ್ ಅವ್ರ ಪರವಾಗಿದೆ. ವಿ ಹ್ಯಾವ್ ಟು ಎಲ್ಲವುದೂ ಇದೆ ಅಂತಲ್ಲ, ಇನ್ನು ಭಾಳಷ್ಟು ಎಕ್ಸಿಟ್ ಪೋಲ್ದು ಬರಬೇಕು. ಕಳೆದ ಎಕ್ಸಿಟ್ ಪೋಲ್ ಸರ್ವೆ ನೋಡಿದಾಗ ಒಂದು 3ರಿಂದ 4 ಎಕ್ಸಿಟ್ ಪೋಲ್ಗಳು ಬಿಜೆಪಿ ಪರವಾದಂಥ ಫಲಿತಾಂಶ ಕೊಟ್ಟಿದ್ದು 2020ರಲ್ಲಿ. ಬಟ್ ಅಲ್ಟಿಮೇಟ್ಲಿ 62 ಇವ್ರು ತೊಗೊಂಡ್ರು ಆಪು ಮತ್ತು 8 ಸೀಟು ಬಿಜೆಪಿಗೆ ಬಂತು. ಹಾಗಾಗಿ ವೇಟ್ ಟು ವೆಯ್ಟ್. ಅಫ್ಕೋರ್ಸ್ ನಾನು ಎಕ್ಸಿಟ್ ಪೋಲ್ ಪೂರ ನಿರಾಕರಣೆ ಮಾಡೋಕ್ಕೆ ಹೋಗೋದಿಲ್ಲ. ಕೆಲವು ಸಮಯ ನಿಜನೂ ಆಗಿದೆ. ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ರಿಸಲ್ಟ್ ಹ್ಯಾಸ್ ಕಮ್ ಔಟ್, ವಿ ಕ್ಯಾನಾಟ್ ಸೇ ಎನಿಥಿಂಗ್. ರೈಟ್. ಆಮ್ ಆದ್ಮಿ ಅವ್ರ ಪಕ್ಷದ ನಾನು ರಿಯಾಕ್ಷನ್ ತಗೋತೀನಿ. ಅದಕ್ಕಿಂತ ಮರಂಗಲವರೆಗ ನೀವೊಂದಾಗಲೇ ಮಾತಾಡ್ತಾ ಇದ್ರಿ, ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಕೂಡ ಮುಸ್ಲಿಂ ವೋಟ್ಗಳನ್ನು ಹೆಚ್ಚಾಗಿ ತೆಗೆದುಕೊಂಡ್ರೆ ಬಿಜೆಪಿಗೆ ಚಾನ್ಸ್ ಇದೆ ಅಂತ. ಬಟ್ ಈಗ ಬಹುತೇಕ ಎಲ್ಲ ಸರ್ವೆಗಳೇನು ಹೇಳ್ತಾ ಇದೆ ಅಂದರೆ ಬಿಜೆಪಿಗೆ ಚಾನ್ಸ್ ಇದೆ ಅಂತ. ಇಲ್ಲಿ ಸಮೀಕರಣ ಬಹುಶಃ ದಲಿತ್ ಸಿಕ್ಕಿರ್ಬೋದು ಅಥವಾ ಮೈಗ್ರೇಟೆಡ್ ಬಿಹಾರ ಉತ್ತರ ಪ್ರದೇಶ ಸೇರಿದಂಥ ಮೈಗ್ರೇಟೆಡ್ ವೋಟ್ಸ್ ಏನಿದೆ ಅದೇನಾದ್ರು ಶಿಫ್ಟ್ ಆಗಿರುವಂಥ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ. ಈಗ ಮೊನ್ನೆ ನೀವು ಬಜೆಟ್ ದಿನ ರಂಗನಾಥ್ ಅವ್ರು ಕೇಳಿದ್ರು ನನಗೆ,